ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ, ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಎಲ್ಲೂ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿ ಚಕ್ರದ 10ನೆಯ ರಾಶಿಯಾಗಿದ್ದು, ಇದರ ಅಧಿಪತಿ ಶನಿದೇವ. ಪೃಥ್ವಿ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಮಕರ. ಮಕರ ಅಂದರೆ ಮೊಸಳೆ. ಮೊಸಳೆಯು ನೀರಿನಲ್ಲಿಯೂ ಭೂಮಿಯ ಮೇಲೂ ಹೇಗೆ ಅತ್ಯಂತ ತಾಳ್ಮೆಯಿಂದ ತನ್ನ ಗುರಿಗಾಗಿ ಕಾಯುತ್ತದೆಯೋ ಹಾಗೆಯೇ ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಅಷ್ಟೇ ತಾಳ್ಮೆ ಮತ್ತು ದೃಢತೆಯನ್ನು ಹೊಂದಿರುತ್ತಾರೆ. ನಿಮ್ಮ ಜೀವನದ ಪ್ರತಿ ಗುಣಗಳು, ಸವಾಲುಗಳು ಮತ್ತು ಯಶಸ್ಸಿನ ಸಂಪೂರ್ಣ ವಿವರ ಇಲ್ಲಿದೆ. ನಂಬರ್ 1, ಮಕರ ರಾಶಿಯವರ ಅಪೂರ್ವ ಸ್ವಭಾವ ಮತ್ತು ವ್ಯಕ್ತಿತ್ವ. ಮಕರ ರಾಶಿಯವರ ವ್ಯಕ್ತಿತ್ವವು ಇತರರಿಗಿಂತ ವಿಭಿನ್ನ ಮತ್ತು ಅತ್ಯಂತ ಪ್ರಬುದ್ಧವಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವದ ಪ್ರಮುಖ ಅಂಶಗಳು ಹೀಗಿದೆ. ನಂಬರ್ 1 ಅಂದರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ. ನೀವು ಹುಟ್ಟಿನಿಂದಲೇ ಶಿಸ್ತನ್ನು ರೂಢಿಸಿಕೊಂಡವರು. ಪ್ರತಿಯೊಂದು ಕೆಲಸವೂ ಒಂದು ಕ್ರಮಬದ್ಧವಾಗಿ ದಾರಿಯಲ್ಲಿ ನಡೆಯಬೇಕೆಂದು ಬಯಸುತ್ತೀರಿ ಮತ್ತು ದೀರ್ಘಕಾಲದ ದೃಷ್ಟಿಕೋನ. ನಿಮಗೆ ಸಣ್ಣ ಪುಟ್ಟ ಯಶಸ್ಸುಗಳು ತಕ್ಷಣ ಸಿಕ್ಕರೆ ಸಂತೋಷವಾಗುವುದಿಲ್ಲ. ಮಕರ ರಾಶಿಯವರಿಗೆ ಸಂತೋಷವಾಗುವುದಿಲ್ಲ. ನೀವು ಯಾವಾಗಲೂ ದೂರದೃಷ್ಟಿ ಉಳ್ಳವರು. ಭವಿಷ್ಯದಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟುವ ಕನಸು ನಿಮ್ಮದಾಗಿರುತ್ತದೆ. ಮತ್ತು ನೀವು ಶಾಂತ ಮತ್ತು ಗಂಭೀರ ಮುಖಭಾವ. ಹೊರನೋಟಕ್ಕೆ ನೀವು ಕಠಿಣವಾಗಿ ಅಥವಾ ಗಂಭೀರವಾಗಿ ಕಂಡರೂ ಒಳಗಿನಿಂದ ಅತ್ಯಂತ ಮೃದು ಸ್ವಭಾವದವರು. ಎಲ್ಲರ ಮುಂದೆ ಸುಲಭವಾಗಿ ಕಣ್ಣೀರು ಹಾಕದ ಅಥವಾ ಭಾವನೆಗಳನ್ನು ಪ್ರದರ್ಶಿಸದ ಅಪ್ರತಿಮ ಸಂಯಮ ನಿಮ್ಮದು ಸ್ನೇಹಿತರೆ. ಮತ್ತು ಅನುಭವವೇ ಗುರು. ಅಂದರೆ ನಿಮ್ಮ ಪುಸ್ತಕದ ಜ್ಞಾನಕ್ಕಿಂತ ಜೀವನದ ಏಳುಬೀಳುಗಳಿಂದ, ಮೋಸಗಳಿಂದ ಮತ್ತು ಕಷ್ಟಗಳಿಂದ ಹೆಚ್ಚಾಗಿ ಕಲಿಯುತ್ತೀರಿ. ಪ್ರತಿ ಸವಾಲನ್ನು ಒಂದು ಪಾಠವಾಗಿ ಸ್ವೀಕರಿಸುತ್ತೀರಿ. ಉದ್ಯೋಗ, ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರನ್ನು ವರ್ಕ್ಹಾಲಿಕ್ ಎನ್ನಬಹುದು. ಅಂದರೆ ಒಂದು ವೃತ್ತಿ ಬೆಳವಣಿಗೆಗೆ ನಿಮ್ಮ ಜೀವನದ ಆರಂಭಿಕ ದಿನಗಳಲ್ಲಿ, ಅಂದರೆ 25 ವರ್ಷ ವಯಸ್ಸಿನವರೆಗೆ ಉದ್ಯೋಗದಲ್ಲಿ ಸಾಕಷ್ಟು ಕಷ್ಟಗಳು ಬರಬಹುದು. ಆದರೆ 30 ವರ್ಷ ದಾಟಿದ ನಂತರ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಉನ್ನತ ಹುದ್ದೆ, ಕೀರ್ತಿ ಮತ್ತು ಗೌರವ ಲಭಿಸುತ್ತದೆ. ಮತ್ತು ನಾಯಕತ್ವದ ಗುಣ. ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ನಂಬುತ್ತಾರೆ. ಜವಾಬ್ದಾರಿಯುತ ಕೆಲಸಗಳನ್ನು ನಿಮಗೆ ವಹಿಸುತ್ತಾರೆ. ಸವಾಲಿನ ಕೆಲಸಗಳನ್ನು ಸಲೀಸಾಗಿ ಮುಗಿಸುವ ಶಕ್ತಿ ನಿಮಗಿದೆ. ಮತ್ತು ವ್ಯಾಪಾರ ಮತ್ತು ಉದ್ಯಮ. ಮಕರ ರಾಶಿಯವರು ಸ್ವಂತ ಉದ್ಯಮ ಆರಂಭಿಸಿದರೆ ಆರಂಭದಲ್ಲಿ ಲಾಭ ಕಡಿಮೆ ಇದ್ದರೂ ಧೃತಿಗೆಡಬಾರದು. ಕಬ್ಬಿಣ, ಯಂತ್ರೋಪಕರಣಗಳು, ರಿಯಲ್ ಎಸ್ಟೇಟ್, ಕೃಷಿ ಮತ್ತು ಸಲಹೆ ಕೇಂದ್ರಗಳ ವ್ಯವಹಾರಗಳಲ್ಲಿ ನೀವು ದೊಡ್ಡ ಮಟ್ಟದ ಯಶಸ್ಸು ಗಳಿಸಬಹುದು ಸ್ನೇಹಿತರೆ. ಮತ್ತು ಹಣಕಾಸು ಸಂಪತ್ತು, ಆಸ್ತಿ ವಿವರ. ಹಣದ ನಿರ್ವಹಣೆಯಲ್ಲಿ ನಿಮ್ಮನ್ನು ಮೀರಿಸುವವರು ಯಾರೂ ಇಲ್ಲ. ಮಿತವ್ಯಯದ ಸ್ವಭಾವ. ನಿಮ್ಮ ಹಣವನ್ನು ದುಂದುವೆಚ್ಚ ಮಾಡುವುದಿಲ್ಲ. ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇಡುವ ಸ್ವಭಾವ ನಿಮ್ಮದು. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಕಂಜೂಸ್ ಎನ್ನಬಹುದು. ಆದರೆ ನೀವು ಕೇವಲ ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುತ್ತಿರುತ್ತೀರಿ. ಮತ್ತು ಸ್ಥಿರ ಆಸ್ತಿ ಗಳಿಕೆ. ನಿಮ್ಮ ಜೀವನದ ಉತ್ತರಾರ್ಧದಲ್ಲಿ, ಅಂದರೆ ವಯಸ್ಸಾದ ಮೇಲೆ ಸ್ವಂತ ಮನೆ, ಜಮೀನು ಮತ್ತು ವಾಹನ ಯೋಗಗಳು ಅತ್ಯುತ್ತಮವಾಗಿರುತ್ತದೆ. ನಿಧಾನವಾಗಿ ಹಣವನ್ನು ಕೂಡಿಟ್ಟು ದೊಡ್ಡ ಆಸ್ತಿ ಮಾಡುವ ಜಾಣ್ಮೆ ನಿಮಗಿದೆ. ಹೂಡಿಕೆ ಸಲಹೆ, ಷೇರು ಮಾರುಕಟ್ಟೆ ಅಥವಾ ಲಾಟರಿಗಳಂತಹ ಆತುರದ ಹಣಗಳಿಕೆಯ ಮಾರ್ಗಗಳಿಂದ ದೂರವಿರಿ. ದೀರ್ಘಕಾಲದ ಠೇವಣಿಗಳು ಮತ್ತು ಚಿನ್ನದ ಮೇಲಿನ ಹೂಡಿಕೆ ನಿಮಗೆ ಹೆಚ್ಚು ಲಾಭ ತರಬಲ್ಲದು. ಮತ್ತು ಪ್ರೀತಿ, ವಿವಾಹ ಮತ್ತು ಕೌಟುಂಬಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ, ನೀವು ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿ. ಒಂದು ಪ್ರೀತಿಯಲ್ಲಿ ನಿಷ್ಠೆ. ನೀವು ಸುಲಭವಾಗಿ ಯಾರನ್ನೂ ಪ್ರೀತಿಸುವುದಿಲ್ಲ. ಆದರೆ ಒಮ್ಮೆ ಒಬ್ಬರನ್ನು ಮನಸಾರೆ ಒಪ್ಪಿಕೊಂಡರೆ ಜೀವನ ಪರ್ಯಂತ ಅವರಿಗೆ ನಿಷ್ಠರಾಗಿರುತ್ತೀರಿ. ಪ್ರೀತಿಯಲ್ಲಿ ನಾಟಕವಾಡುವುದು ನಿಮಗೆ ಇಷ್ಟವಿರುವುದಿಲ್ಲ. 2, ವೈವಾಹಿಕ ಜೀವನ. ಮಕರ ರಾಶಿಯವರ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಸುಖಮಯವಾಗಿರುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ಜವಾಬ್ದಾರಿಯುತ ಸ್ವಭಾವವನ್ನು ಗೌರವಿಸುತ್ತಾರೆ. ಆದರೆ ನಿಮ್ಮ ಅತಿಯಾದ ಕೆಲಸದ ಕಾರಣದಿಂದಾಗಿ ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗದೆ ಸಣ್ಣ ಪುಟ್ಟ ಮುನಿಸುಗಳು ಬರಬಹುದು. ಮತ್ತು
ಕುಟುಂಬದ ಜವಾಬ್ದಾರಿ, ನೀವು ಕುಟುಂಬದ ಹಿರಿಯಣ್ಣ ಅಥವಾ ಹಿರಿಯಕ್ಕನಂತೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರುತ್ತೀರಿ. ಪೋಷಕರನ್ನು, ಒಡಹುಟ್ಟಿದವರನ್ನು ಕೊನೆಯವರೆಗೂ ಸಾಕಿ ಸಲಹಿಸುವ ಗುಣ ನಿಮ್ಮದು. ಆರೋಗ್ಯ ಮತ್ತು ಜಾಗರೂಕತೆ, ನಿಮ್ಮ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕು ಸ್ನೇಹಿತರೆ. ಒಂದು ಸಮಸ್ಯೆಗಳು ಮಕರ ರಾಶಿಯವರಿಗೆ ವಯಸ್ಸಾಗುತ್ತಿದ್ದಂತೆ ಮೂಳೆ ನೋವು, ಮಂಡಿ ನೋವು, ಕೀಲು ನೋವು ಅಥವಾ ಹಲ್ಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯಿಂದಾಗಿ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಬರಬಹುದು. ಮತ್ತೆ ಪರಿಹಾರ, ದೈನಂದಿನ ಜೀವನದಲ್ಲಿ ನೀವು ನಿಯಮಿತವಾಗಿ ಯೋಗ ಅಂದರೆ ವಾಕಿಂಗ್ ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸುವುದು ಉತ್ತಮ. ಕೆಲಸದ ಮಧ್ಯೆ ಕನಿಷ್ಠ 7 ಗಂಟೆಗಳ ಕಾಲ ನೆಮ್ಮದಿಯ ನಿದ್ರೆ ಅತ್ಯಗತ್ಯ. ಒಂದು ಮಕರ ರಾಶಿಯವರ ನಕಾರಾತ್ಮಕ ಗುಣಗಳು, ದೋಷಗಳು, ಪ್ರತಿಯೊಬ್ಬರಲ್ಲೂ ಕೆಲವು ಮೈನಸ್ ಪಾಯಿಂಟ್ಗಳು ಇರುತ್ತದೆ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ಕೆಲವು ಗುಣಗಳು ಇಲ್ಲಿದೆ. 1. ಅತಿಯಾದ ಹಠಮಾರಿ ಸ್ವಭಾವ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು ಒಳ್ಳೆಯದು. 2. ನಕಾರಾತ್ಮಕ ಆಲೋಚನೆ ಅಂದರೆ ಪೆಸಿಮಿಸಮ್. ಕೆಲಸ ಶುರು ಮಾಡುವ ಮುನ್ನವೇ ಇದು ಕೈಗೂಡುತ್ತದೆಯೋ ಇಲ್ಲವೋ ಎಂಬ ಆತಂಕ ನಿಮ್ಮನ್ನು ಕಾಡುತ್ತದೆ. ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಒಂಟಿತನ ಬಯಸುವುದು, ಬೇಸರವಾದಾಗ ಜನರ ನಡುವೆ ಇರದೆ ಒಂಟಿಯಾಗಿರಲು ಇಷ್ಟಪಡುತ್ತೀರಿ. ಇದು ನಿಮ್ಮನ್ನು ಖಿನ್ನತೆಗೆ ತಳ್ಳಬಹುದು. ಸ್ನೇಹಿತರೊಂದಿಗೆ ವಿಶ್ರಮಿಸಿಕೊಳ್ಳಿ. ರಹಸ್ಯಗಳು ಮತ್ತು ಅದೃಷ್ಟದ ಅಂಶಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಅಂಶಗಳನ್ನು ನೆನಪಿನಲ್ಲಿ ಇಡಿ. ಅದೃಷ್ಟದ ದಿನಗಳು ಶನಿವಾರ, ಬುಧವಾರ ಮತ್ತು ಶುಕ್ರವಾರ ನಿಮಗೆ ಅತ್ಯಂತ ಶುಭ ದಿನಗಳು. ಯಾವುದೇ ಮುಖ್ಯ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸಿ. ಅದೃಷ್ಟದ ಬಣ್ಣಗಳು ಎಂದರೆ ನೀಲಿ ಅಂದರೆ ಬ್ಲೂ, ಕಪ್ಪು ಅಂದರೆ ಬ್ಲಾಕ್ ಮತ್ತು ಗಾಢ ಹಸಿರು ಅಂದರೆ ಡಾರ್ಕ್ ಗ್ರೀನು ನಿಮಗೆ ಸಕಾರಾತ್ಮಕ ಶಕ್ತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆಗಳು 8, 4, 5 ಮತ್ತು 6. ನಿಮ್ಮ ಜೀವನದ ಲಕ್ಕಿ ನಂಬರ್ಸ್. ಅದೃಷ್ಟದ ರತ್ನ ಮತ್ತು ಶನಿದೇವನ ಕೃಪೆಗಾಗಿ ಜ್ಯೋತಿಷಿಗಳ ಅಂದರೆ ತಜ್ಞ ಜ್ಯೋತಿಷಿಗಳ ಸಲಹೆ ಪಡೆದು ನೀಲಮಣಿ ಅಂದರೆ ಬ್ಲೂ ಸೈಫರ್ ಅಥವಾ ಅದರ ಉಪರತ್ನವನ್ನು ಧರಿಸಬಹುದು. ಓಂ ಎಂದು 8 ಜೀವನ ಸುಖಮಯವಾಗಲು ಸರಳ ಪರಿಹಾರಗಳನ್ನು. ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗಿ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ಣಗೊಳ್ಳಲು ಈ ಕೆಳಗಿನ ದೈವಿಕ ಪರಿಹಾರಗಳನ್ನು ಮಾಡಿ. ಹನುಮಾನ್ ಚಾಲಿಸ ಪಠಣ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಆಂಜನೇಯನ ಆರಾಧನೆಯಿಂದ ಶನಿದೇವನ ಕಠಿಣ ದೃಷ್ಟಿ ಕಡಿಮೆಯಾಗುತ್ತದೆ. ದಾನ ಧರ್ಮ. ಶನಿವಾರದ ದಿನದಂದು ಬಡವರಿಗೆ, ಅಂಗವಿಕಲರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡಿ ಅಥವಾ ಕಪ್ಪು ಕಡಲೆ ಮತ್ತು ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಪಕ್ಷಿ ಪ್ರಾಣಿಗಳಿಗೆ ಆಹಾರ. ಪ್ರತಿನಿತ್ಯ ಬೆಳಗ್ಗೆ ಕಾಗೆಗಳಿಗೆ ಅನ್ನ ಇಡುವುದು ಅಥವಾ ಮೂಕ ಜೀವಿಗಳಿಗೆ ನೀರು, ಆಹಾರ ನೀಡುವುದು ನಿಮ್ಮ ಕರ್ಮ ದೋಷಗಳನ್ನು ಕಳೆಯುತ್ತದೆ ಸ್ನೇಹಿತರೆ. ಹಾಗೆ ಅಂತಿಮ ಸಂದೇಶ ಮಕರ ರಾಶಿಯವರೇ, ನಿಮ್ಮ ಜೀವನವು ಒಂದು ಸುದೀರ್ಘವಾದ ಪ್ರಯಾಣದಂತೆ. ಆರಂಭದಲ್ಲಿ ಕಲ್ಲು ಮುಳ್ಳುಗಳು ಹೆಚ್ಚಿದರೂ ಕೊನೆಯಲ್ಲಿ ಸಿಗುವ ವಿಜಯದ ಸಿಹಿ ಅದ್ಭುತವಾಗಿರುತ್ತದೆ. ನಿಮ್ಮಲ್ಲಿರುವ ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಪರಿಶ್ರಮವೇ ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ಆಸ್ತಿ. ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ದೇಹದ ವೇಗದಲ್ಲಿ ನೀವು ಜಗತ್ತನ್ನು ಗೆಲ್ಲುತ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಅಪಾರ ಯಶಸ್ಸು ಸದಾ ನೆಲೆಸಲಿ ಎಂದು ಹಾರೈಸುತ್ತೇನೆ. ನಿಮಗಿನ್ನು ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಅಂದರೆ ಉದಾಹರಣೆಗೆ ಶಿಕ್ಷಣ, ಮದುವೆಯ ವರ್ಷ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೇಳಬಹುದು ಸ್ನೇಹಿತರೆ. ಅಂತ ಈಗ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮಕರ ರಾಶಿಯವರು ಫಸ್ಟಿಂದ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ನಮ್ಮ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಆದಷ್ಟು ಶೇರ್ ಮಾಡಿ. ವಿಷಯ ಎಲ್ಲರಿಗೂ ತಿಳಿಯಲಿ. ಎಲ್ಲರೂ ಈ ಕ್ರಮಗಳನ್ನು ಪಾಲಿಸಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ.